ಪ್ರಶ್ನೆ ಗಂಗಾಧರ ಮೂರ್ತಿ ಅವರು ನಿಲ್ಲಿಸಿದೆ. ಎಸ್ ಪ್ಲೀಸ್ ಸರ್. ನಾನು ಯಾಕೆ ಇದನ್ನು ಈ ಸರ್ಕಾರದ ಮೇಲೆ ಒಂದು ಗಂಭೀರವಾದ ಆರೋಪ ನಮ್ಮ ಕುಮಾರಸ್ವಾಮಿ ಅವರು ಇವತ್ತು ಮಾಡಿದ್ದಾರೆ ಅನ್ನೋದಕ್ಕೆ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಉದಾಹರಣೆ, ಈಗ ಕಣ್ಣೆದುರುಗಡೆ 2 ಕೇಸು, ಹುಬ್ಳಿ ಮತ್ತು ಚಿಕ್ಕಮಗಳೂರು ಬಾಬಾ ಬುಡನ್ಗಿರಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ LPC ಕೇಸ್ಗಳನ್ನು ಕ್ಲೋಸ್ ಮಾಡಿ ಅಂತ ಹೇಳಿದ್ದೀರಾ? ಇಲ್ಲ. 2 ಜಿಲ್ಲೆ ಯಾಕೆ ಉಡ್ಸ್ಕೊಂಡಿದ್ದೀರಿ? ಇಲ್ಲ ಪ್ರಕ್ರಿಯೆನ ಹೆಂಗೆ ರಿವ್ಯೂ ಮಾಡ್ತಾರೆ? ಒಂದು ನಿಮಿಷ ಇದರಲ್ಲೊಂದು ಆದೇಶ ಇದೆ. ಸರ್ಕಾರದ ಆದೇಶದ ಮೇರೆಗೆ ಅಂತಾನೆ ಡಿಪಾರ್ಟ್ಮೆಂಟ್ ಅವರು ಆಚೆ ಪಬ್ಲಿಷ್ ಮಾಡಿದ್ದಾರೆ. ಅಂದರೆ ಸರ್ಕಾರದ ಆದೇಶ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಎರಡೇ ಜಿಲ್ಲೆ, ಒಂದು ಹುಬ್ಳಿ, ಒಂದು ಚಿಕ್ಕಮಗಳೂರು. ಬೆಂಗಳೂರಲ್ಲೂ ಅಷ್ಟೇ. ಎಲ್ಲಿ ತೋರಿಸಿ ಯಾವ್ದಾನ ಒಂದು ಕೇಸ್. ಒಂದು ನಿಮಿಷ, ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ತೋರಿಸಿದ್ರಿ ಒಂದು ನಿಮಿಷ. ಅದಕ್ಕೆ ನೀವು ಬೆಂಗಳೂರಿನಲ್ಲಿ ಯಾಕೆ ಮಾಡ್ತಿಲ್ಲ ಅಂತ ಅನ್ಕೊಂಡ್ರೆ, ಸರ್ಕಾರದ ಕ್ಯಾಬಿನೆಟ್ ಮಂತ್ರಿ ಒಬ್ಬರು ಮತ್ತು ಶಾಸಕರು, ಕಾಂಗ್ರೆಸ್ ಶಾಸಕರೊಬ್ಬರು DJ ಹಳ್ಳಿ KG ಹಳ್ಳಿ ಕೇಸಲ್ಲಿ ಪೊಲೀಸ್ ಕಚೇರಿನೇ ಸುಟ್ಟಾಕದಂಥವ್ರು ಅಮಾಯಕರಿದ್ದಾರೆ, ದಯವಿಟ್ಟು ಬಿಟ್ಬಿಡಿ, ಕೇಸ್ ವಿಡ್ರಾ ಮಾಡಿ ಅಂತ ಪತ್ರ ಬರ್ತಿದ್ದಾರೆ ಸರ್ಕಾರಕ್ಕೆ. ಕಣ್ಣೆದುರುಗಡೆನೇ ಇದೆ, ಎಲ್ಲರಿಗೂ ರಾಜ್ಯ ಶೋ ಆಯ್ತಾ. ಅದು ಒಂದು ಮುಂದಿನ ಹೆಜ್ಜೆ ಹೋಗಿ ಇತ್ತೀಚೆಗೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಇನ್ನೊಬ್ಬ ಯಾರೋ ಹೋರಾಟಗಾರ, ಆತನ ಹೆಸರೇನೋ ಪುನೀತ್ ಅಂತೇನೋ, ಅವನ ಮೇಲೆ ಸುಮ್ಮನೆ ಏನೋ ಮಾಡೋಕ್ಕೆ ಹೋಗಿ ರೌಡಿ ಶೀಟ್ ಹಾಕಕ್ಕೆ ಹೋಗಿ ವಾಪಸ್ ತಗೊಂಡು ಸರ್ಕಾರಕ್ಕೆ ಚೀಮಾರಿ ಹಾಕ್ಸ್ಕೊಂಬಂದ್ರು ಕೋರ್ಟಲ್ಲಿ ಹೋಗಿ. ಆಯಿತಾ. ಇದು ಮೊನ್ನೆ ಸಕಲೇಶ್ಪುರದ ಕೇಸು. ವಿಕ್ರಮ್ ಸಿಂಹ ಫಸ್ಟು ನೀವು ಕೇಸ್ ಮಾಡ್ತೀರಿ, A1 A2 ಆ ಲ್ಯಾಂಡ್ ಓನರ್ಗೆ ಮಾಡ್ತೀರಿ. ಆ ಲ್ಯಾಂಡ್ ಓನರ್ಗೆ ಮಾಡಿದ್ಮೇಲೆ ಅವ್ರಿಗೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಿ. ಅಲ್ಲೇ ಇವ್ರನ್ನ ಯಾರ ಆದೇಶದ ಮೇರೆಗೋ ಗೊತ್ತಿಲ್ಲ, ಒಂಥರ ದೊಡ್ಡ ಸಿನಿಮೆಯ ರೀತಿಯಲ್ಲಿ ಹಿಡ್ಕೊಂಬಂದು ಬೆಂಗಳೂರು ಕರ್ಕೊಂಬಂದು ಎನ್ಕ್ವೈರಿ ಮಾಡಿ ಪ್ರೊಡ್ಯೂಸ್ ಮಾಡ್ತೀರಿ. ಜಡ್ಜ್ ಹೇಳ್ತಾರೆ ನೀವೇ ಬೇಲ್ ಕೊಟ್ಟು ಕಳ್ಸೋಂಥ ಕೇಸು ನನ್ನವ್ರಿಗೂ ಯಾಕೆ ತಗೊಂಬಂದ್ರಿ ಅಂತ ಜಡ್ಜ್ ಹೇಳ್ತಾರೆ, ಮ್ಯಾಜಿಸ್ಟ್ರೇಟ್ರು. A1 A2 ಬಿಟ್ಬಿಡ್ತಾರೆ. A1 A2ನ ಇವರೇ ಕರ್ಕೊಂಬಂದು FIR ಹಾಕಿ ಅಲ್ಲೇ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತಾರೆ. A3 ಕರ್ಕೊಂಡೋಗಿ ಸ್ಟೇಷನಲ್ಲಿ ಬೇಲ್ ಕೊಟ್ಟು ಕಳಿಸ್ಬೋದು. ಬೇಡ ಅಂತೇಳಿ ವಿಜೃಂಭಣೆ ಮಾಡ್ಕೊಂಡು ತೊಗೊಂಡೋಗಿ ಮ್ಯಾಜಿಸ್ಟ್ರೇಟ್ ಏನು ಹೇಳ್ತಾರೆ ಅಂದರೆ, ನೀವು ಹುಡುಕ್ತಾ ಇದ್ದೀರಿ ಯಾರ್ಯಾರ ಮೇಲೆ ಹೇಗೆ ಕೇಸ್ ಹಾಕಬೇಕು ಅನ್ನೋದು ಹುಡುಕ್ತಾ ಇದ್ದೀರಿ. ಆಯ್ತಪ್ಪ, ಇಷ್ಟೆಲ್ಲ ಪ್ರಾಮಾಣಿಕ ಸರ್ಕಾರ, ಮತ್ತೊಂದು ಭಾಳ ದೊಡ್ಡ ಸರ್ಕಾರ ಅಂತ ಹೇಳೋರು, ಕೇಸ್ ಫೇಸ್ ಮಾಡಲಿ ಬಿಡ್ರಿ, ಅವ್ರೇನು ತಪ್ಪು ಮಾಡಿಲ್ವೇನ್ರಿ ಅಂತ ಅನ್ನೋರು, ಮೊನ್ನೆ DK ಶಿವಕುಮಾರ್ ಅವ್ರ ಕೇಸನ್ನು ಯಾಕೆ ವಿಡ್ರಾ ಮಾಡಿದ್ರಿ? ದಯವಿಟ್ಟು ಹೇಳ್ಬೇಕಪ್ಪ. ಫೇಸ್ ಮಾಡಲಿ ಬಿಡಿ. ಐಟಿನಲ್ಲಿದೆ, ಇಡಿನಲ್ಲಿದೆ, ಲೋಕಾಯುಕ್ತಕ್ಕೂ ಕೊಟ್ಟಿದ್ದೀವಿ. ಒಂದು ನಿಮಿಷ ಪ್ಲೀಸ್. CBI ಮಾಡಕ್ಕಾಗಲ್ಲ. ಒಂದು ನಿಮಿಷ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ DK ಶಿವಕುಮಾರ್ ಅವರಿಗೆ ಕೊಡುವಾಗ ಪ್ರೊಸೀಜರ್ ಲ್ಯಾಪ್ಸ್ ಮಾಡಿದ್ರು, ಅದಕ್ಕೆ ವಿಡ್ರಾ ಮಾಡಿದ್ವಿ ಅಂತ ಹೇಳಿದ್ರಿ, ಹೌದಲ್ವಾ? ಅವ್ರು ಮಾಡಿರೋ ತಪ್ಪನ್ನ ನೀವು ಸರಿಪಡಿಸಿ ಪ್ರೊಸೀಜರ್ನ ಫಾಲೋ ಮಾಡಿ CBI ಕೊಡಿ. ಬೇಕಾಗಿಲ್ಲ, ತನಿಖೆಗಿಂದ ಆಚೆ ಬರ್ಲಿ. ಅವರು ಲೋಕಾಯುಕ್ತ ಮಾಡುತ್ತೆ, ಅವ್ರು ತಪ್ಪು ಮಾಡಿಲ್ಲ ಅಂತ ಆಚೆ ಬರ್ಲಿ ಅಂದ್ರೆ ಒಂದೇ ನಿಮಿಷ ಗೌಡ್ರೆ, ನಾನೇ ಕೇಳೋದು, ಯಾರ ಮೇಲೆ ವಾಪಸ್ ತಗಂತೀರಿ, ಯಾರ ಮೇಲೆ ಹಾಕ್ತೀರಿ? ಇದು ಪಿಕ್ ಅಂಡ್ ಚೂಸ್ ಅಲ್ವಾ? ಇದು ದ್ವೇಷದ ರಾಜಕಾರಣ ಅಲ್ವಾ? ಖಂಡಿತವಾಗಿ ಅಲ್ಲ. ನೋಡಿ, ಅರಣ್ಯ ಇಲಾಖೆ ಮರಗಳನ್ನ ಕಡ್ದಿರ್ಬೇಕಾದ್ರೆ ತನಿಖಾಧಿಕಾರಿಗಳಿಗೆ 5 ಜನ ಯಾಕೆ ಸಸ್ಪೆಂಡ್ ಮಾಡಿದ್ರಿ? ಈಗ ಏನ್ ಲ್ಯಾಪ್ಸ್ ಆಗಿದೆ ಕೇಸ್ ಮಾಹಿತಿ ತಗೊಂಡು ನಿಮ್ಗೆ ಕೊಡ್ತೀನಿ. ನೋಡಿ, ಆದ್ರೆ ಕಾನೂನು ಕೆಲಸನೇ ಮಾಡಬಾರ್ದು, ಪೊಲೀಸ್ ಇಲಾಖೆ ಕೆಲಸ ಮಾಡಬಾರ್ದು, ಬಿಜೆಪಿ ಮಾಡಬೇಕು, ಜೆಡಿಎಸ್ ಮಾಡಕ್ಕಾಗಲ್ಲ. 5 ಜನನ ಸಸ್ಪೆಂಡ್ ಮಾಡಿದ್ ಯಾಕೆ? ಕೇಳಿ, ಅದು ನಾನು ಮಾಹಿತಿ ನಿಮ್ಗೆ ಕೊಡ್ತೀನಿ. ನಾನು ಕೊಡ್ತೀನಿ, ಹೇಳ್ಬೇಕಲ್ವಾ? ಈಗ ಅದ್ ಮಾಹಿತಿ ಕೊಡ್ತೀನಿ. ನನಗೆ ಈ ಟಾಪಿಕ್ ಅಲ್ಲಿ ಇತ್ತು, ಬೇರೆ ಇದೆಲ್ಲ ಸಂಪೂರ್ಣ ಟಾಪಿಕ್ ಸರ್ಕಾರ ಆಮೇಲೆ ಇಲ್ಲ ಅದಕ್ಕೆ ಹುಬ್ಳಿ ಧಾರವಾಡ ಆಗ್ಲಿ, ಚಿಕ್ಕಮಂಗ್ಳೂರ್ ಆಗ್ಲಿ, ಬೆಂಗಳೂರು ಆಗ್ಲಿ, ನೋಡಿ, ದೀರ್ಘಾವಧಿ ಕೇಸ್ಗಳನ್ನ ಎಲ್ಲಾ ಕೇಸ್ ಕಾಲಕ್ಕೆ ರಿವ್ಯೂ ಮಾಡಿ ಅವನ್ನ ಕ್ಲೋಸ್ ಮಾಡಬೇಕಾದ ಹೊಣೆಗಾರಿಕೆ, ವಿಲೇವಾರಿ ಕರ್ನಾಟಕದಲ್ಲಿ ಎಲ್ಲಾಗಿದೆ? 2 ಜಿಲ್ಲೆ ಬಿಟ್ರೆ ಕೇಳಿಸ್ಕೊಳ್ಳಿ. ಮತ್ತೆ ಕೋರ್ಟ್ ಕೆಲಸ ಮಾಡಿ, ಇದೇ ರೀತಿ ರಿವ್ಯೂ ಆಗಬೇಕಾದ್ರೆ ಕಳೆದ 7 ದಿನಗಳ ಮುಂಚೆ ಲಾಂಗ್ ಪೆಂಡಿಂಗ್ ಕೇಸ್ ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಪಕ್ಕದಲ್ಲೇ ಕ್ಯಾಂಟೀನ್ ಅಲ್ಲೇ ಕೆಲಸ ಮಾಡ್ತಾ ಇದ್ದ 25 ವರ್ಷದಿಂದ ತಲೆಮರೆಸ್ಕೊಂಡಿದ್ದ ಒಬ್ಬ ಆರೋಪಿ ಅರೆಸ್ಟ್ ಮಾಡಿದ್ದಾರೆ.
ಅದಕ್ಕೆ ಪೆಂಡಿಂಗ್ ಕೇಸ್ಗಳನ್ನ ನಂದೊಂದು ಸಣ್ಣ ಇತ್ಯರ್ಥ ಮಾಡಬೇಕಾದ ಸಣ್ಣ ಸಲಹೆ ಹೇಳ್ಕೊಳ್ಳಿ. ಇಲ್ಲ ಕೇಳಿ. ಕೋರ್ಟ್ ಮತ್ತೆ ಗೃಹ ಇಲಾಖೆದಿದೆ. ನೀವು ಬಿಜೆಪಿ ಮಾತಾಡಕ್ಕೆ ಮತ್ತೆ ಜೆಡಿಎಸ್ ನಮ್ಮಲ್ಲಿ ಮಾತಾಡುವಾಗ ನೀವು ಅಡ್ಡ ಬಂದ್ರೆ ನನಗೂ ಅಡ್ಡ ಬರಕ್ ಬರುತ್ತೆ. ನೀವು ಅಡ್ಡ ನನಗೂ ಅಡ್ಡ ಬರಕ್ ಬರುತ್ತೆ. ಬರ್ತಾನೆ ಪದೇ ಪದೇ ಬರ್ತಾ ಇದ್ದೀರಿ. ನೀವು ನನಗೂ ಅಡ್ಡ ಬರಕ್ ಬರುತ್ತೆ. ನಾನು ಮಾತಾಡ್ತಾ ಇದ್ದೀನಿ, ನೀವು ಅಡ್ಡ ಬರ್ತಾ ಇದ್ದೀರಿ. ನನ್ನ ಟೈಮ್ ಇದು. ಇಲ್ಲ ಇಲ್ಲ, ಇಲ್ಲ, ಇರಿ ಒಂದು ನಿಮಿಷ. ಇಲ್ಲ, ನೀವು ನಾನು ಮುಗೀತು ನಿಮ್ಮ ಒಂದೇ ಮಾತು. line complete ಮಾಡಿಲ್ಲ. ನಿಮ್ಮ ಮಾತು ನಾನು ಒಂದೇ ಕಂಪ್ಲೀಟ್ ಮಾಡ್ತೀನಿ. ಎಲ್ಲ ಆನ್ಸರ್ ಕೊಡಿ. ನಾನು ಸುಮ್ಮನೆ ಕುತ್ಕೊಂತೀನಿ. ನಂದೇನು ಅಭ್ಯಂತರ. ಮಾತಾಡಿ. ನಾನು ಹೇಳೋದು, ನೀವು ಈಗ ಹೇಳುತ್ತಿರೋ ಪ್ರಕಾರ ಕರ್ನಾಟಕ ರಾಜ್ಯದ ಪೂರ್ತಿ ಈ ಥರ LPC ಕೇಸ್ಗಳನ್ನು ಓಪನ್ ಮಾಡಿ ಕ್ಲಿಯರ್ ಮಾಡ್ತಾ ಇದ್ದೀವಿ ಅಂತ ಹೇಳೋದಾದರೆ, ನಾಳೆ ಅಥವಾ ನೀವೆಲ್ಲಾದರೂ ಇದೇ ಡಿಬೇಟ್ ಕೂತ್ಕೊಂಡ್ರು ಅಥವಾ ನೀವೇ ಒಂದು ಪ್ರೆಸ್ ಮೀಟ್ ಕರೆದು ಕರ್ನಾಟಕ ರಾಜ್ಯದಲ್ಲಿ ನೋಡಿ ಎಲ್ಲ ಜಿಲ್ಲೆಯಲ್ಲೂ ಈ ಥರ ಮಾಡಿದ್ದೀವಿ ಅಂತ ಅನೌನ್ಸ್ ಮಾಡಿ. ನಮ್ಮ ಕ್ವಶನ್ ಇದು. ನಾವು ಸಾರ್ವಜನಿಕರ ಕ್ವಶನ್ ಇದು. ಒಳ್ಳೆ ಕ್ವಶನ್. JDS ಅಲ್ಲ, ಜನಪರವಾದ ಒಳ್ಳೆ ಕ್ವಶನ್ ಇದು. ಕಾನೂನು ಪರವಾದ ಒಳ್ಳೆ ಕ್ವಶನ್ ಇದು. ಈಗ ಆಯ್ತಲ್ಲ, ಮುಗೀತು. ಕೇಳಿ ಒಂದು ನಿಮಿಷ. ರಿಪೀಟ್ ಮಾಡ್ತೀನಿ. ನೀವಾದ್ರೂ ಮಾಡಿ, ನಿಮ್ ಗೃಹ ಮಂತ್ರಿ ಆದ್ರೂ ಮಾಡ್ಲಿ, ನಿಮ್ಮ ಮುಖ್ಯಮಂತ್ರಿ ಅವರಾದ್ರೂ ಮಾಡ್ಲಿ. ಆಯ್ತು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಈ ತರದ ಕೇಸನ್ನ ಓಪನ್ ಮಾಡಿ ಮಾಡ್ತಾ ಇದ್ದೀವಿ. ನಿಮ್ಮ ಇದರ ಪ್ರಕಾರ ಚಿಕ್ಕಮಗಳೂರು ಹುಬ್ಳಿಲಿ ಮಾತ್ರ ಮಾಡ್ತಾ ಇಲ್ಲ, ಮಾಡಿ ಅಂತ ಹೇಳಿ. ಹೇಳದ ಮೇಲೆ ನೀವು ಮಾಡಬೇಕು. ಆಯ್ತು ನೋಡಿ, ಈಗ ಈ ದೀರ್ಘಾವಧಿ ಕೇಸ್ಗಳನ್ನ ಕಾಲಕ್ಕೆ ರಿವ್ಯೂ ಮಾಡಿ ಅವನ್ನ ವಿಲೇವಾರಿ ಮಾಡಬೇಕಾದ್ದು, ಇತ್ಯರ್ಥ ಮಾಡಬೇಕಾದ್ದು ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಮತ್ತೆ ಕೋರ್ಟ್ಗಳ ಹೊಣೆಗಾರಿಕೆ, ಜವಾಬ್ದಾರಿ ಅದು. ಅದೇ ರೀತಿನಲ್ಲಿ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕೇವಲ ಈ ರಾಜ್ಯದಲ್ಲಿ ಮಾಡ್ತಾರೆ, ಇಲ್ಲ ಪೊಲೀಸ್ ಬೆಂಗಳೂರು ಒಂದು ಹೇಳಿ ನನಗೆ ನಿಮ್ಗೆ ಅರಳಿಗೆ ಅದು ಲಾಂಗ್ ಪೆಂಡಿಂಗ್ ಅಲ್ಲ, ನಿಮ್ಮ ಪ್ರಶ್ನೆ ಒಳ್ಳೇದು. ನಾನು ನಟರಾಜ್ ಗೌಡ್ರೆ, ನೀವೆಲ್ಲ ಹಳೆ ಕೇಸ್ಗಳನ್ನು ಕ್ಲಿಯರ್ ಮಾಡ್ತಾ ಇದೀವಿ ಅನ್ನೋದಾದ್ರೆ ಪಾಪ ಇನ್ಸ್ಪೆಕ್ಟರ್ನ ಯಾಕೆ ರಜೆ ಮೇಲೆ ಕಳಿಸಿದ್ರಿ? ಇಲ್ಲ, ಅವರೇ ರಜೆ ತಗೊಂಡಿಲ್ಲ ಅಂದ್ರೆ ಅವರೇ ರಜೆ ತಗೊಂಡೋಗಿದ್ದಾರೆ. ಆಯ್ತು, ಯಾಕಂದ್ರೆ ಬಿಜೆಪಿಗರಿಂದ ಅವ್ರಿಗೆ ಥ್ರೆಟ್ ಇದೆ. ಬಿಜೆಪಿ ನಾಯಕರಿಂದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕೇಳಿ, ಇನ್ಸ್ಪೆಕ್ಟರ್ ಥ್ರೆಟ್ ಇದೆ. ನನಗೇನು ಖುಷಿ ಅಲ್ಲ, ನಾನು ಹೇಳುದು ಅನೇಕ ರೌಡಿಗಳು ಅನೇಕ ಇನ್ಸ್ಪೆಕ್ಟರ್ಗಳಿಗೆ ಥ್ರೆಟ್ ಕೊಡ್ತಾರೆ. ಕಡ್ಡಾಯ ರಜೆ ಮೇಲೆ ಕಳಿಸ್ಬಿಡಿ ಆಗಿದ್ದೀನಿ ಇನ್ಸ್ಪೆಕ್ಟರ್. ನೋಡಿ, ಈಗ ಮಾತಾಡ್ತಿದ್ದೀರಿ, ಅಲ್ಲಿನ ಲಾ ಅಂಡ್ ಆರ್ಡರ್ ಮಾಡಿದ ತಕ್ಷಣ ಅಲ್ಲಿ ಥ್ರೆಟ್ ಆಯ್ತು ಅಂತ ಕಡ್ಡಾಯ ರಜೆನಾ? ಕೇಳಿ ಅರುಣ್ ಅವರೇ, ವಾಟ್ ಲಾಜಿಕ್? ಪ್ಲೀಸ್ ನೋಡಿ, ಬಿಜೆಪಿ ನಾಯಕರು ಧಮಕಿಗಳನ್ನ ಹಾಕ್ತಾ ಇದ್ದಾರೆ. ಏನು, ಆತನ ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು. ಧಮಕಿನೇ ಆ ಇನ್ಸ್ಪೆಕ್ಟರ್ದು ಅವರೇ ಬಂದು ರಿವೀಲ್ ಮಾಡ್ತಾರೆ. ಬಿಜೆಪಿ ನಾಯಕರು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ಅವ್ರು ರಿವೀಲ್ ಮಾಡ್ತಾರೆ. ಈ ರಾಜಕೀಯ ಬಣ್ಣವನ್ನ ಹೆಂಗ್ ಬೆಳೆದಿದ್ದಕ್ಕೆ ಅಂತಾನು ಹೇಳ್ತಾರೆ. ಅಲ್ಲಿ ಒಬ್ಬರು ಎಂಪಿಗೆ ಸೋಲ ಭೀತಿ ಬಂದಿದೆ, ಅವರು ಇದನ್ನೆಲ್ಲ ಸಂಚು ಮಾಡಿ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ನನ್ನ ಪ್ರಶ್ನೆ ಇಷ್ಟೇ, ನೀವು ಹಳೆ ಕೆಂಡಿಂಗ್ ಕೇಸ್ಗಳನ್ನ ಕ್ಲಿಯರ್ ಮಾಡೋದ್ರೆ ಕಡ್ಡಾಯ ರಜೆ ಕಳಿಸೋದು ಏನಾಗುತ್ತೆ ನನ್ನ ಅಷ್ಟೇ ಪ್ರಶ್ನೆ. ಇಲ್ಲ, ಅಲ್ಲಿನ ಪೊಲೀಸ್ ಅವರು ಯಾಕಂದ್ರೆ ಅಲ್ಲಿನ ಶಾಂತಿ ಸುವ್ಯವಸ್ಥೆ ಭದ್ರತೆ ವಿಷಯದಲ್ಲಿ ಏನೋ ಒಂದು ಕೆಲಸ ತೀರ್ಮಾನಗಳು ತೆಗೆದುಕೊಂತಾರೆ. ಅದನ್ನ ಅವ್ರು ಬೇಕಾದ್ರೆ ನೀವು ಮತ್ತೊಂದ್ಸಲಿ ಕೇಳ್ಬೋದು. ಆಗ್ಲಿ, ಇದೆಲ್ಲ ತಿಳಿಗೊಳ್ಳಿ. ಇದು ಅವ್ರು ಹೇಳಿದ್ರು, ಈಗ ನಡೇಳೂರು ಕೇಸ್ ರಿಓಪನ್ ಅಲ್ಲ ರೀ, 26 ಕೇಸ್ ಕ್ಲೋಸ್ ಆಗಿಲ್ಲ, ರಿಓಪನ್ ಆಗಿ ಕ್ಲೋಸ್ ಆಗಿಲ್ಲ. ಕೇಸ್ ಕ್ಲೋಸ್ ಆಗಿಲ್ಲ, ರಿಓಪನ್ ಆಗಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಗೊತ್ತಾ? ಕೇಸು ಕ್ಲೋಸ್ ಆದ್ರೆ ರಿಓಪನ್ ಆಗುತ್ತೆ, ಇದು ಕ್ಲೋಸೇ ಆಗಿಲ್ಲ. ಸಕ್ರಿಯವಾದ ಕೇಸು, 30 ವರ್ಷಗಳಿಂದಲೂ ಸಕ್ರಿಯವಾದ ಕೇಸು. ಈ ಕೇಸ್ ತಪ್ಪು ಮಾಹಿತಿ ಅದು. 26 ಕೇಸ್ಗಳ 36 ಜನ ಅರೆಸ್ಟ್ ಮಾಡಿದ್ದಾರೆ. ಈಗ 26 ಕೇಸ್ಗಳ 36 ಜನ ಅರೆಸ್ಟ್ ಮಾಡಿದ್ದಾರೆ. ವಾಪಸ್ ಬರ್ತೀನಿ.